ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ಕೂಡ ನಾನು ಗಣಿತ ತರಗತಿಗಳನ್ನು ಮುಂದುವರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಅಭ್ಯರ್ಥಿಗಳು ಸಿಲೆಬಸ್ ವೈಸ್ ಕ್ಲಾಸಸ್ ಚೆನ್ನಾಗಿದೆ ಸರ್, ಈ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದರೆ ನಂಬರ್ ಸಿಸ್ಟಮ್ ಅಥವಾ ಸಂಖ್ಯಾ ಪದ್ಧತಿ ಸಂಖ್ಯೆಗಳು ಈ ಒಂದು ಪಾಠ ಪತ್ರಿಕೆ 1 ಪತ್ರಿಕೆ 2 ಇಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಈಗ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಪಾರ್ಟ್ 1, ಅದರ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಇದು ಪಾರ್ಟ್ 2. ಇದು ನಂಬರ್ ಸಿಸ್ಟಮ್ ಒಂದೇ ತರಗತಿಯಲ್ಲಿ ಮುಗಿಯಲ್ಲ. ನಾನು ಪ್ರಾಕ್ಟೀಸ್ ಆಗಬೇಕು ಅಂದರೆ ನೀವು ಎಲ್ಲ ಕಾನ್ಸೆಪ್ಟ್ಗಳನ್ನು ಒಂದ್ಸರಿ ನೋಡಲೇಬೇಕಾಗತ್ತೆ. ಅದರ ಮುಂದುವರಿದ ಭಾಗವನ್ನು ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತು ಇದೇ ಥರದ ಮತ್ತಷ್ಟು ವಿಡಿಯೋಗಳನ್ನು ನೀವು ನೋಡ್ಬೋದು, ಪ್ಲೇಲಿಸ್ಟಲ್ಲಿ ಹೋಗಿ ಎಲ್ಲ ತರಗತಿಗಳನ್ನು ವಾಚ್ ಮಾಡ್ಬೋದು ಅಂತ ಹೇಳ್ತಾ ನೋಡ್ತಾ ಹೋಗೋಣ. ಸಂಖ್ಯಾ ಪದ್ಧತಿಯಲ್ಲಿ ನಾನು ಅಲ್ಲಿ ಏನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಒಂದು ಕಾನ್ಸೆಪ್ಟ್, ಸಂಖ್ಯಾ ಪದ್ಧತಿಯಲ್ಲಿ ಬಿಟ್ಟಿರುವಂತಹ ಒಂದು ಅಂಶಗಳು, ಅದರ ಮುಂದುವರಿದ ಭಾಗ ರೋಮನ್ ನಂಬರ್ಸ್. ಈ ಒಂದು ತರಗತಿಯಲ್ಲಿ ಅಂದಾಜು ಗಣನೆ ಆಗಿರ್ಬೋದು, ಅಥವಾ ಒಂದು ಭಿನ್ನರಾಶಿಗಳಾಗಿರ್ಬೋದು, ಅಥವಾ ರೋಮನ್ ಸಂಖ್ಯೆಗಳಾಗಿರ್ಬೋದು, ಇವುಗಳ ಮೇಲೆ ನಾನು ತರಗತಿಯನ್ನು ಮುಂದುವರಿಸ್ತಾ ಇದ್ದೀನಿ. ಜೊತೆಗೆ ಬಾರ್ಡ್ಮಾಸ್ ಮೇಲೆ ಬರ್ತಕ್ಕಂತಹ ಒಂದು ಲೆಕ್ಕಗಳು ಯಾವ ರೀತಿ ಬರ್ತವೆ, ಅವುಗಳನ್ನು ಹೇಗೆ ಬಿಡಿಸಬೇಕು ಅದನ್ನು ಕೂಡ ನಾನು ನಿಮಗೆ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಲೆಟ್ ಅಸ್ ಕಂಟಿನ್ಯೂ ದ ವಿಡಿಯೋ. ರೋಮನ್ ಸಂಖ್ಯೆಗಳು ಅಥವಾ ರೋಮನ್ ನಂಬರ್ಸ್ ಅಂತ ಏನು ಕರಿತೀವಿ, ಅವುಗಳನ್ನು ನಾವು ಒಂದ್ಸರಿ ರೀಕ್ಯಾಪ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಬೇಸಿಕ್ಕಿಂದಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತಿರೋದ್ರಿಂದ. ರೋಮನ್ ಸಂಖ್ಯೆಗಳನ್ನು ನಿಮ್ಗೆ ಗೊತ್ತಿದೆ, 1, 2, 3. 3 ಸಂಖ್ಯೆಗಳನ್ನು ಮಾತ್ರ ನಾವು ರಿಪೀಟ್ ಮಾಡಿ ಬರಿಬೋದು, ನಂತರ ಬರೆದ್ರೆ ಅದು ತಪ್ಪಾಗುತ್ತೆ. 3ರವರೆಗೆ 1, 2, 3 ಐ ಅಂತೇನು ಬರಿತೀವಲ್ಲ ಅದು. 4ಅನ್ನು 5ರ ಹಿಂದಿನ ಒಂದು ಸಂಖ್ಯೆ 5, 6, 7, 8, 9 ಅದನ್ನು 10ರ ಹಿಂದೆ 1ಅನ್ನು ಹಾಕಿದಾಗ ಇದು 10, ಅದರ ಹಿಂದೆ 1ಅನ್ನು ಹಾಕಿದಾಗ ಅದು 9 ಆಗುತ್ತೆ. 10ಕ್ಕೆ ನಾವು ಎಕ್ಸ್ ಅಂತ ಬರಿತೀವಿ. ಇನ್ನು 50ಕ್ಕೆ ಎಲ್, ಸಿ ಅಂದರೆ 100, ಡಿ ಅಂದರೆ 500 ಆಗುತ್ತೆ. 1000ಕ್ಕೆ ಎಮ್ ಅಂತ ಬರಿತೀವಿ. ಈ ಸಂಖ್ಯೆಗಳನ್ನು ನೀವು ಗೊತ್ತಿಟ್ಕೊಂಡ್ರೆ ಎಲ್ಲ ರೀತಿಯಾದ ಸಂಖ್ಯೆಗಳನ್ನು ಬರೀಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಆದರೆ ನಿಮ್ಗೆ ಗೊತ್ತಿರಲಿ, ಒಂದು ಅಕ್ಷರವನ್ನು 3ಕ್ಕಿಂತ ಹೆಚ್ಚು ಬಾರಿ ಪುನರಾವರ್ತನೆ ಮಾಡೋಂಗಿಲ್ಲ. ಯಾವ ಥರ ಸರ್ ಅಂತಂದರೆ 1, 2, 3 ಬರಿತೀವಿ, 4ಕ್ಕೆ 1, 1, 1, 1 ಅಂತ 4 ಸರಿ ಬರೆಯಲ್ಲ ನಾವು. ಓಕೆ, ಬದಲಾಗಿ IV ಅಂತ ಬರಿತೀವಿ, ಅಥವಾ 1V ಅಂತ ಬರಿತೀವಿ. ನೆಕ್ಸ್ಟು ಅದೇ ಥರನೇ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎಕ್ಸ್ ಅಂದರೆ 10, 20ಕ್ಕೆ 2x ಬರಿತೀವಿ, 3x ಅಂದರೆ 30 ಆಗುತ್ತೆ. 4x ಬರೆದ್ರೆ 40 ಆಗಲ್ಲ, ಅದ್ರ ಬದಲಿಗೆ 50ರ ಹಿಂದೆ ಎಕ್ಸ್ ಅಂತ ನಾವು ಬರಿತೀವಿ. ಅಂದರೆ ಒಂದು ಸಂಖ್ಯೆಯನ್ನು 3 ಬಾರಿ ಮಾತ್ರ ನಾವು ಪುನರಾವರ್ತನೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋದಾದರೆ ಪುನರಾವರ್ತನೆ ಆಗಿ ಬರೆದ ಸಂಖ್ಯೆಗಳನ್ನು ಬಿಡಿಯಾಗಿ ನಾವು ಕೂಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 5ರ ಮುಂದೆ ಐ 3 ಬರೆದಿದ್ದೀನಿ ಅಂದರೆ 5, 6, 7, 8 ಕೂಡಬೇಕು ಅಂತ ಅರ್ಥ. ಅದರ ಮುಂದೆ ಬರೆದಿದ್ರೆ ಕೂಡಬೇಕು. ಅದು ನಿಮಗೆ ಗೊತ್ತಿರಲಿ. ಇನ್ನು ಸರ್ 3 ಬಾರಿ ಪುನರಾವರ್ತನೆ ಆಗ್ಬೋದಲ್ಲ ಸರ್, ಹಾಗಾದರೆ 5, 5, 10 ಬರಿಬೋದಾ, ಅಥವಾ 15 ಬರಿಬೋದಾ? ಖಂಡಿತ ವಿನ ರಿಪೀಟ್ ಮಾಡೋಂಗಿಲ್ಲ, ಎಲ್ ಅನ್ನು ರಿಪೀಟ್ ಮಾಡೋಂಗಿಲ್ಲ, ಡಿ ಅನ್ನು ಯಾವುದೇ ಕಾರಣಕ್ಕೂ ರಿಪೀಟ್ ಮಾಡೋಂಗಿಲ್ಲ. ಇದು ರೂಲ್ಸು ರೋಮನ್ ಸಂಖ್ಯೆಯಲ್ಲಿ. ಇದೆಲ್ಲ ಗೊತ್ತಿದೆ ಅಂತ ನನಗೂ ಗೊತ್ತು, ಆದರೆ ಒಮ್ಮೆ ನಾವು ರಿವಿಷನ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ನೆಕ್ಸ್ಟು ಮುಂದುಗಡೆ ಅಂದರೆ ಯಾವುದೇ ಸಂಖ್ಯೆಯ ಮುಂದೆ ನಾವು ಒಂದು ಸಂಖ್ಯೆಯನ್ನು ಬರೆದ್ರೆ ಅದನ್ನು ಕಳಿಬೇಕು. ಅಂದರೆ ಅದರ ಒಂದು ದೊಡ್ಡ ಸಂಖ್ಯೆಯ ಹಿಂದೆ ನಾವೇನಾದರೂ ಒಂದು ಅಂಕೆಯನ್ನು ಬರೆದಿದ್ರೆ ಅದನ್ನು ಕಳಿತೀವಿ. ಫಾರ್ ಎಕ್ಸಾಂಪಲ್ 1 ಅನ್ನೋದನ್ನು ವಿ ಇಂದ ಕಳಿಬೋದು, ಎಕ್ಸ್ ಇಂದ ಕಳಿಬೋದು. ಹಾಗಾದರೆ ಎಲ್ಲಿಂದ ಕಳಿಬೋದಾ ನೋಡಿ, ಎಮ್ ಇಂದ ಕಳಿಬೋದಾ, ಸಿ ಇಂದ ಕಳಿಬೋದಾ? ಇದು ನಿಮಗೆ ಪ್ರಶ್ನೆ. ಖಂಡಿತ ಸಿ ಇಂದ 1ಅನ್ನು ಕಳಿಬೋದಾ? ಕಳಿಯಂಗಿಲ್ಲ. ಅಂದರೆ ನಿಮಗೆ ಅದಕ್ಕೆ ರೂಲ್ಸ್ ಹೇಳ್ತಾ ಇದ್ದೀನಿ. 99 ಬರೀರಿ ಅಂದರೆ ಬಹಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, 99ಅನ್ನು ಬರೀರಿ ಅಂತ ಹೇಳಿದ್ರೆ ಅವರು ಸಿ ಅಂದರೆ 100, ಅದರ ಹಿಂದುಗಡೆ 1 ಹಿಂದುಗಡೆ ಬರೆದ್ರೆ ಕಳಿಬೋದು ಅಂತ ಹೇಳಿದ್ವಲ್ಲ. 1ರಿಂದ ಕಳಿಬೋದಾದಂತಹ ಸಂಖ್ಯೆಗಳು ಕೇವಲ 5 ಮತ್ತು 10 ಅಷ್ಟೇ, ಬೇರೆ ಯಾವುದನ್ನು ಕೂಡ 1ರಿಂದ ಕಳೆಯೋಂಗಿಲ್ಲ. ಇನ್ನು ಎಕ್ಸ್ ಅಂತಂದರೆ 50ರಿಂದ ಎಮ್ ಇಂದ ಮತ್ತು ಸಿ ಇಂದ ಕಳಿಬೋದು, ಬಿಟ್ಟರೆ ಇನ್ಯಾವುದರಿಂದನೂ ಕಳೆಯೋಂಗಿಲ್ಲ. ಸಿನ ಡಿ ಇಂದ ಎಮ್ ಇಂದ ಮಾತ್ರ ಕಳಿಬೋದು, ಬೇರೆ ಯಾವುದರಿಂದನೂ ಕಳೆಯೋಂಗಿಲ್ಲ. ಇದನ್ನು ತಿಳ್ಕೊಳ್ಳಿ. ರಿಪೀಟ್ ಮಾಡಿ ನೋಡಿ, ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಮತ್ತು ವಿ, ಎಲ್, ಡಿ ಇವೇನಿದಾವಲ್ಲ ಇವುಗಳನ್ನು ಕಳೆಯೋಂಗೇ ಇಲ್ಲ.
ಅವನ್ನ ಯಾವುದರಿಂದನೂ ಕೂಡ ಕಳೆಯಂಗಿಲ್ಲ. ವಿನ ಯಾವುದರಿಂದ ಕಳಿತೀವಿ ನಾವು? ಫಾರ್ ಎಕ್ಸಾಂಪಲ್ ಈಗ 95 ಬೇಕು ಅಂದಾಗ 100ರಿಂದ ವಿ ಬರಿಬೋದಾ? ನೋ ಚಾನ್ಸ್, ಬರೆಯಂಗಿಲ್ಲ. ಸೊ ಆ ಥರ ವಿನ ಎಲ್ನ ಡಿನ ಯಾವುದರಿಂದನೂ ಕೂಡ ಕಳೆಯಂಗಿಲ್ಲ ಅಂತಕ್ಕಂಥದ್ದು. 450 ಬರೀರಿ ಅಂತ ಕೊಟ್ಟಿದ್ದೀನಿ ನಾನೀಗ. ಸೊ 450 ಬರೀರಿ ಅಂದರೆ ಡಿ ಅಂದರೆ 500 ಸರ್, ಅದ್ರ ಹಿಂದ್ಗಡೆ ಎಲ್ ಬರೆದು ಬಿಟ್ಟರೆ 450 ಆಗಿಬಿಡುತ್ತೆ, ಬರೋಂಗಿಲ್ಲ ಅಂದರೆ. ಸೊ ವಿ ಎಲ್ ಡಿ ಅವನ್ನ ಯಾವುದರಿಂದನೂ ಕೂಡ ನಾವು ಕಳೆಯೋಂಗಿಲ್ಲ. ಇದು ರೂಲ್ಸ್ ಗೊತ್ತಿರಲಿ, ಇದ್ರ ಮೇಲೂ ಕೂಡ ಪ್ರಶ್ನೆಗಳು ನಿಮಗೆ ಬರುತ್ತೆ. ಇನ್ನು ದೊಡ್ಡ ಸಂಖ್ಯೆಯ ಹಿಂದೆ ಬರೆದಂಥ ಸಣ್ಣ ಸಂಖ್ಯೆಯನ್ನು ಕಳಿಬೇಕು, ಮುಂದೆ ಬರೆದ್ರೆ ಅದನ್ನು ಕೂಡಬೇಕು. ಫಾರ್ ಎಕ್ಸಾಂಪಲ್ ಎಕ್ಸ್ ಡಿ ಅಂತ ಬರೆದಿದ್ರೆ ಅಥವಾ ಎಕ್ಸ್ ಸಿ ಅಂದರೆ ಸಿ ಹಿಂದ್ಗಡೆ ಎಕ್ಸ್ ಬರೆದಿದ್ದಾರೆ. ಸೊ 100 - 10 ಅಂತ 90. ಡಿ ಸಿ ಅಂದರೆ ಯಾರು? ಡಿಸ್ಟ್ರಿಕ್ಟ್ ಕಮಿಷನರ್ ಅಲ್ಲ. ಡಿ ಅಂದರೆ 500, ಡಿ ಅಂದರೆ ಸಿ ಅಂದರೆ 100. ಸೊ 600 ಆಗುತ್ತೆ. ಎಮ್ ಡಿ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್ ಅಲ್ಲ. ಎಮ್ ಅಂದರೆ 1000, ಡಿ ಅಂದರೆ 500. ಸೊ ಎರಡನ್ನು ಕೂಡಬೇಕು, 1500 ಆಗುತ್ತೆ. ನೆಕ್ಸ್ಟು ಇದಾದಮೇಲೆ ಈ ಸಂಖ್ಯೆಗಳನ್ನು ಬರೆಯುವಾಗ ಇದೊಂದು ಬಾರ್ನ ಯೂಸ್ ಮಾಡ್ತೀವಿ ನಾವು. ದೊಡ್ಡದೊಂದು ಚಪ್ಪಡಿ ಕಲ್ಲು ಹಾಕ್ತೀವಿ ತಲೆ ಮೇಲೆ. ಸೊ ಯಾವುದ್ರ ಮೇಲೆ ಹಾಕ್ತೀವಿ? 5ರ ಮೇಲೆ ಹಾಕಿದರೆ 5000 ಆಗುತ್ತೆ, 10ರ ಮೇಲೆ ಹಾಕಿದರೆ 10,000 ಆಗುತ್ತೆ, 20ರ ಮೇಲೆ ಹಾಕಿದರೆ 20,000 ಆಗುತ್ತೆ. ಅಂದರೆ ಗುಣಿಸು 1000 ಆಗುತ್ತೆ. ಇದರ ಸಂಕೇತದ ಅರ್ಥ ಅದನ್ನು 1000ಕ್ಕೆ ಗುಣಿಸಬೇಕು ಅಂತ ಅರ್ಥ. ಸೊ ಸಂಖ್ಯೆಗಳು ನಮ್ಗೆ ಗೊತ್ತು. 50 ಅಂದರೆ ಎಷ್ಟು, 100 ಅಂದರೆ ಎಷ್ಟು, 500 ಅಂದರೆ ಎಷ್ಟು, 1000 ಅಂದರೆ ಎಷ್ಟು, 5000 ಅಂದರೆ 1000 ಗೊತ್ತು, 2000 ಗೊತ್ತು, 3000 ಗೊತ್ತು, 4000 ಗೊತ್ತಿರಲಿಲ್ಲ. ಸೊ ಈಗ ಗೊತ್ತಾಗ್ತಿದೆ. ಅದ್ರ 4 ಬರೆದುಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಾರ್ ಎಳೆದುಬಿಟ್ರೆ ಅದು 4000 ಆಗುತ್ತೆ. ಸೊ ಇದು ಗೊತ್ತಿರಲಿ. ನೆಕ್ಸ್ಟು ಇಲ್ಲಿ ಪ್ರಶ್ನೆಗಳು ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಡಿ. ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ರೋಮನ್ ಸಂಖ್ಯೆಗಳ ಬಗ್ಗೆ ನೀವು ಇನ್ನಷ್ಟು ಅಭ್ಯಾಸ ಮಾಡಬೇಕಂದ್ರೆ 6th, 7th, 8th, 6th, 7th ಐ ಥಿಂಕ್ ಈ ಬುಕ್ಗಳನ್ನು ಸ್ಟಡಿ ಮಾಡಿ ನಿಮಗೆ ಒಂದಷ್ಟು ಐಡಿಯಾ ಸಿಗುತ್ತೆ. ಇಲ್ಲಿ ಒಂದು ಪ್ರಶ್ನೆ, ನಿಮ್ಗೆ ಬರೀ ಕ್ವಶನ್ಸ್ ಮುಖಾಂತರ ಹೇಳಿದ್ರೆ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಪ್ರಶ್ನೆಗಳನ್ನು ಕೂಡ ಕೊಡ್ತಾ ಇದ್ದೀನಿ. ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ. ಸೊ ಯಾವುದಿದ್ರಲ್ಲಿ? ಕೆಲವರು ಇಂಗ್ಲೀಷ್ನಲ್ಲಿ ಹೇಳ್ರಿ ಸರ್ ಅಂತಾರೆ, ಕೆಲವರು ಕನ್ನಡದಲ್ಲಿ ಹೇಳ್ರಿ ಸರ್ ಅಂತಾರೆ. ನಾನು ಕಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಸೊ ಅಮಾಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್? ಸರಿಯಾದದನ್ನು ಗುರುತಿಸಿ ಸರಿ, ತಪ್ಪಾದದನ್ನು ಗುರುತಿಸಿ ಯಾವುದು ಮಿಸ್ಟೇಕ್ ಆಗಿದೆ ಅಂತ. ಎಲ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಎಲ್ ಅಂದರೆ 50, ಎಕ್ಸ್ ಅಂದರೆ 10. ಎಸ್, ಇಟ್ ಈಸ್ ಕರೆಕ್ಟ್, ತಪ್ಪಲ್ಲ. ನೆಕ್ಸ್ಟ್ LX1X ಅಂತ ಕೊಟ್ಟಿದ್ದಾರೆ. LX ಅಂದರೆ 60, ಅದು 69, ಇದು ಕೂಡ ಸರಿ ಇದೆ. ನೆಕ್ಸ್ಟ್ ಸಿ ಹಿಂದ್ಗಡೆ ಎಕ್ಸ್ ಇದೆ ಅಂದರೆ 90, ಅದ್ರ ಮುಂದ್ಗಡೆ 8 ಇದೆ, 98, ಇದು ಕೂಡ ಸರಿ ಇದೆ. ಹಾಗಾಗಿ ತಪ್ಪಿರಲೇಬೇಕು. ಸಿ ಹಿಂದ್ಗಡೆ 2 ಹಾಕಿದ್ದಾರೆ ಅಂದರೆ ಸಿನಲ್ಲಿ 100ರಲ್ಲಿ 2 ಕಳೆದ್ರೆ 98 ಅಂತ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ತಪ್ಪಾದ ಹೇಳಿಕೆ. 98 ಅನ್ನೋದು ತಪ್ಪು. ಹಾಗಾದರೆ 98ನ ಹೆಂಗೆ ಬರೀಬೇಕಿತ್ತು ಅವರು? ವಿಚಾರ ಮಾಡ್ತಿದ್ದೀರಾ? ಹಾಂ, ಹೇಗೆ ಬರೀಬೇಕು? 98ನ್ನು ಇಲ್ಲಿ ಮೇಲೆ ಬರೆದಿದ್ದಾರಲ್ವಾ, ಇದೇ ಕರೆಕ್ಟ್. ನೆಕ್ಸ್ಟ್ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೋಮನ್ ಸಂಖ್ಯೆಯಲ್ಲಿ ಅದನ್ನು ಹಿಂದೂ ಅರೇಬಿಕ್ ಸಿಸ್ಟಮಲ್ಲಿ ಬರೀಬೇಕು. LXX ಮತ್ತೊಂದು V1 ಅಂತ ಕೊಟ್ಟಿದ್ದಾರೆ. ಇದರ ವ್ಯಾಲ್ಯೂ ಎಷ್ಟು ಅಂತ. ಸೊ ನಾವು ಎಲ್ ಅಂದರೆ ಎಷ್ಟು ಅಂತ ನಮ್ಗೆ ಗೊತ್ತಿದೆ, 50 ಪ್ಲಸ್ XX ಕೊಟ್ಟಿದ್ದಾರೆ ಅಂದರೆ 20 ಪ್ಲಸ್ 6 76. ಆಪ್ಷನ್ ಸಿ ಉತ್ತರ ಆಗುತ್ತೆ. ಅಂದರೆ ಇಲ್ಲಿ ನೋಡಿ, LXX ಅಂತಂದರೆ 70, ಇದೊಂದು 6, 76. ನೀವು ಹೆಂಗೆ ಮಾಡಿದ್ರು ಕೂಡ ಸರಿಯಾದ ಉತ್ತರ 76 ಬರುತ್ತೆ. ಸೊ ನೆಕ್ಸ್ಟ್ ಬಂದು ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿ ಅಂತ ನೋಡೋಣ. 10ಕ್ಕೆ ನಾವು VV ಅಂತ ಬರಿಬೋದಾ? ಎಕ್ಸ್ ಅಂತ ಬರೀಬೇಕು, ಹಾಗಾಗಿ ಇದು ತಪ್ಪು. ನೆಕ್ಸ್ಟ್ 10,000ಕ್ಕೆ 10 ಮುಂದೆ 3 0 ಹಾಕಿದ್ದಾರೆ, ತಪ್ಪು. ಬಾರ್ ಚಪ್ಪಡಿ ಕಲ್ಲು ಎಳಿಬೇಕಂತ ಹೇಳಿದ್ದೆ ಹಿಂಗೆ, ಸೊ ಅದು ತಪ್ಪು. ನೆಕ್ಸ್ಟ್ 50ರ ಮುಂದೆ ಏನು ಮಾಡಿದ್ದಾರೆ? 50 ಅಂತ ಬರೆಯೋಕ್ಕೆ LC ಅಂತ ಬರೆದಿದ್ದಾರೆ. ಅಂದರೆ ಸಿ ಅಂದರೆ 100, ಅದರಲ್ಲಿ 50 ಕಳೆದ್ರೆ 50 ಅಂತ. ಸೊ ಇದು ಕೂಡ ತಪ್ಪು. ನೆಕ್ಸ್ಟ್ 50,000 ಅಂದರೆ ಅವರೇ 50,000 ಈ ಒಂದು ಸ್ಟೇಟ್ಮೆಂಟು 50,000 ಅಂತಂದರೆ ಏನು ಮಾಡಬೇಕಾಗಿತ್ತು? 50 ಬರೆದು 50 ಅದ್ರ ಮೇಲ್ಗಡೆ ಒಂದು ಗೆರೆ ಎಳಿಬೇಕು. ಎಸ್, ಇಲ್ಲಿ ಕರೆಕ್ಟ್ ಬರೆದಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ.
ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ನಮಗೆ ಗೊತ್ತಾಯಿತು. ಆದರೆ ಇಲ್ಲಿ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿದ್ದೀನಿ, ತಪ್ಪಾದ ಮೆಥಡಲ್ಲಿ ಬರೆದಿರ್ತಕ್ಕಂಥದ್ದನ್ನು ತೆಗೆದಿದ್ದೀನಿ. ಇದಿಷ್ಟು ರೋಮನ್ ಸಂಖ್ಯೆ ಬಗ್ಗೆ ಸಾಕು ಅನಿಸುತ್ತೆ ನನಗೆ. ಸೊ ರೋಮನ್ ಸಂಖ್ಯೆ ಬಗ್ಗೆ ನಿಮ್ಗೆ ಏನಾದರೂ ಮತ್ತಷ್ಟು ಇನ್ಫಾರ್ಮೇಷನ್ ಬೇಕಾದರೆ ಸೊ ಕೇಳಿ. ಸಾಮಾನ್ಯ ಕ್ವಶನ್ಸ್ ತುಂಬ ರೇರಾಗಿ ಬಂದಿದೆ, ಅಷ್ಟೊಂದು ಕ್ವಶನ್ಸ್ ಅದರಲ್ಲಿ ಬಂದಿಲ್ಲ, ಹಾಗಾಗಿ ನಾನು ಸಿಂಪಲ್ಲಾಗಿ ನಿಮಗೆ ಹೇಳಿದ್ದೀನಿ. ಸೊ ನಂಬರ್ ಸಿಸ್ಟಮಲ್ಲಿ ಬಹಳ ಇಂಪಾರ್ಟೆಂಟ್ ಟಾಪಿಕ್, ಬಹಳಷ್ಟು ರಿಪೀಟ್ ಆದಂಥ ಪ್ರಶ್ನೆಗಳು, ತುಂಬ ಗೊಂದಲ ಮಾಡುವಂಥ ಪ್ರಶ್ನೆಗಳು. ಫ್ರ್ಯಾಕ್ಷನ್ಸ್ ಬಾಡ್ ಮಾಸಲ್ಲಿ ಕೇಳ್ತಾರೆ, ಡೆಸಿಮಲ್ ನಂಬರ್ಸ್ ಬಾಡ್ ಮಾಸಲ್ಲಿ ಕೇಳ್ತಾರೆ. ಓಕೆ, ಇನ್ನು ಬೀಜಗಣಿತದಲ್ಲಿ ಬರುವಂಥ ಬೀಜ ಪದಗಳು, ಒಂದು ಸಂಖ್ಯೆಗಳೇನಿದಾವಲ್ಲ A/B, B/C, ಈ ಥರದ ಸಂಖ್ಯೆಗಳನ್ನು ಕೂಡ ಬಾಡ್ ಮಾಸಲ್ಲಿ ಕೇಳ್ತಾರೆ. ಬಾಡ್ ಮಾಸ್ ಅಂದರೆ ರೂಲ್ ಗೊತ್ತಿರಲಿ, ಅದನ್ನು ವಿ ಬಾಡ್ ಮಾಸ್ ಅಂತ ಕೂಡ ಬರೆದಿದ್ದೀನಿ. ವಿ ಅಂದರೆ ವಿನಿಕುಲಮ್, ಬಾರ್ ಅಂತ ಅರ್ಥ. ಮೊದಲನೇದು ಬಾರ್, ಬಾಡ್ ಮಾಸ್ಗಿಂತ ಗೊತ್ತಿರಲಿ ನಮಗೆ. ವಿ ಬಾರನ್ನು ಮೊದಲು ಬಿಡಿಸ್ಕೋಬೇಕು. ನೆಕ್ಸ್ಟ್ ಬ್ರಾಕೆಟ್, ಆವರಣಗಳು. O ಅಂದರೆ ಆಫ್, ನೆಕ್ಸ್ಟ್ D ಅಂದರೆ ಡಿವಿಷನ್, ಭಾಗಿಸು. M ಅಂದರೆ ಮಲ್ಟಿಪ್ಲಿಕೇಶನ್, ಗುಣಿಸು. E ಅಂದರೆ ಅಡಿಷನ್, ಕೂಡಿಸು. ಆಮೇಲೆ ಸಬ್ಟ್ರಾಕ್ಷನ್, ಕಳಿ ಅಂತ ಹೇಳ್ಬಿಟ್ಟು. ಸೊ ಇದು ಬಾಡ್ ಮಾಸ್ ಮೇಲೆ ಬರುವಂತಹ ಲೆಕ್ಕಗಳು. ಅದರಲ್ಲಿ ಬ್ರಾಕೆಟ್ಸ್ ಯಾವ ಇದಾವಂತ ನೋಡಿ. ಈ ಥರದ ಆವರಣಗಳನ್ನು ನೋಡ್ತೀವಿ. ಓಕೆ, ಸೊ ಪುಷ್ಪಾವರಣ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಅಲ್ಪಾವರಣ, ಪುಷ್ಪಾವರಣ, ದೀರ್ಘಾವರಣ. ಸೊ ಇದರಲ್ಲಿ ಯಾವುದು ಸಣ್ಣದಿದೆ ಮೊದಲಿದೆ ಅದನ್ನು ನಾವು ಬಿಡಿಸಬೇಕಾಗತ್ತೆ. ಸೊ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಒಂದು ಲೆಕ್ಕ ಇಲ್ಲಿ ನಿಮ್ಮ ಮುಂದಿದೆ. ಸೊ ಹೇಗಿದೆ ಆನ್ಸರನ್ನು ನೋಡ್ತಾ ಹೋಗಿ. ನೀವು ನನಗಿಂತ ಮುಂಚೆ ಮಾಡಿ. ಅಕಾರ್ಡಿಂಗ್ ಟು ರೂಲ್ ಪ್ರಕಾರ ಬಾಡ್ ಮಾಸಲ್ಲಿ BODMAS ಬ್ರಾಕೆಟ್ ಇಲ್ಲ, ಹಾಗಾಗಿ ಇದು ಬಿಟ್ಬಿಡಿ. O ಇಲ್ಲ, ಆಫ್ ಇಲ್ಲ, ಬಿಟ್ಬಿಡಿ. ಡಿವಿಷನಿಂದ ಸ್ಟಾರ್ಟ್ ಆಗುತ್ತೆ. ಮೊದಲು ಡಿವಿಷನ್ ಮಾಡೋಣ. 25ರಲ್ಲಿ ಅಂದರೆ 1ರಿಂದ ನಾವು ಡಿವೈಡ್ ಮಾಡಿದ್ರೆ 25ನೇ ಬರುತ್ತೆ. ಸೊ ಹಾಗೆ ಬರೆದಿದ್ದೀನಿ, ಅದನ್ನು ನೋಡಿ. ಉಳಿದಿದ್ದೆಲ್ಲ ಸೇಮ್. ನೆಕ್ಸ್ಟ್ ಗುಣಾಕಾರ ಮಾಡಬೇಕು. ಗುಣಾಕಾರ 25 5ಲೆ 125 1 0. ಆಮೇಲೆ ಪ್ಲಸ್ ಚಿಹ್ನೆ ಇದೆ, ಕೂಡಿಬಿಟ್ರೆ 1350. ಸೊ ಆಪ್ಷನ್ಸಲ್ಲಿ 1350 ಎಲ್ಲಿದೆ ನೋಡಿ, ಅದನ್ನು ಬರೆದ್ಬಿಡಿ. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಸೊ ಈ ಥರ ಇದೆ. ಇದರಲ್ಲಿ ಮೊದಲು ಚಿಕ್ಕದು ಯಾವುದು ಅಂದರೆ ಇಲ್ಲಿ ಅಲ್ಪಾವರಣ ಅಂತ ಹೇಳಿದೆಲ್ಲ, ಇದು ಸಣ್ಣ ಬ್ರಾಕೆಟ್ಗಳು. ಈ ಬ್ರಾಕೆಟನ್ನು ಮೊದಲು ಬಿಡಿಸಬೇಕು. 2 2 4 ಆಗುತ್ತೆ, ಬರೆದಿದ್ದೀನಿ. ಸೊ ನೆಕ್ಸ್ಟು ಅದನ್ನು ಇಲ್ಲಿ 2ರಿಂದ ಗುಣಾಕಾರ ಮಾಡಬೇಕಾಗುತ್ತೆ. ಸೊ 2 4 8 ಆಗುತ್ತೆ. ಸೊ ಇದು ಅಲ್ಲಿಗೆ ಆ ಬ್ರಾಕೆಟ್ ಹೋಯಿತು. ಇನ್ನು ಈ ಒಂದು ಪುಷ್ಪಾವರಣ ಉಳ್ಕೊಂಡಿದೆ. 8ರಲ್ಲಿ 2 ಹೋದರೆ 6, 8 ದೊಡ್ಡದಿರೋದ್ರಿಂದ -6 ಆಗುತ್ತೆ. ಸೊ ಅದು ಕೂಡ ಕ್ಲಿಯರ್. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಅಂದರೆ 2 + 6 ಅಂದರೆ 8 ಆಗುತ್ತೆ. ಸೊ ಅಲ್ಲಿಗೆ ಆ ಒಂದು ಫ್ಲವರ್ ಬ್ರಾಕೆಟ್ ಕೂಡ ಹೋಗುತ್ತೆ ಈಗ. ಸೊ ಫ್ಲವರ್ ಬ್ರಾಕೆಟು ಹೋದ್ಮೇಲೆ ಉಳಿದಿರೋದು ಈ ಬ್ರಾಕೆಟು ದೀರ್ಘಾವರಣ. ಸೊ 8ರಲ್ಲಿ 2 ಕಳೆದ್ರೆ 6, ಎಗೈನ್ ದೊಡ್ಡದಕ್ಕೆ ಮೈನಸ್ ಇರೋದ್ರಿಂದ -6. ಸೊ -6 ಅನ್ನೋದು ಆಪ್ಷನಲ್ಲಿ ಡಿನಲ್ಲಿದೆ. ಸೊ ಆ ರೀತಿಯಾಗಿ ಮಾಡ್ಬೋದು. ಇದನ್ನು ನಾನು ಸ್ಟೆಪ್ ಇಲ್ದಲೆ ಅಂದರೆ ವಿತೌಟ್ ಕ್ಯಾಲ್ಕುಲೇಷನ್ ಇದನ್ನೇನು ಇಲ್ದಲೆ ಡೈರೆಕ್ಟೇ ಮಾಡ್ಬೋದು. 2 2 4 ಆಗುತ್ತೆ, 4 2 8, 2ರಲ್ಲಿ 8 ಕಳೆದ್ರೆ -6 ಆಗುತ್ತೆ. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 8 6 2 8 ಆಗುತ್ತೆ. 2ರಲ್ಲಿ 8 ಕಳೆದ್ರೆ 6 ಬರುತ್ತೆ, -6 ಉತ್ತರ ಆಗುತ್ತೆ ನೋಡಿ. ವಿತೌಟ್ ನಾನು ಈ ಸ್ಟೆಪ್ ಮಾಡ್ದಲೇ ಉತ್ತರ -6 ಅಂತ ಮಾಡಿದೆ. ಇದನ್ನು ಬರಬೇಕು ಅಂದರೆ ನೀವು ಭಾಳಷ್ಟು ಪ್ರಾಕ್ಟೀಸ್ ಮಾಡಬೇಕು. ಸೊ ಬ್ರಾಕೆಟ್, ಆಫ್, ಡಿವಿಷನ್, ಆನಂತರ ಮಲ್ಟಿಪ್ಲಿಕೇಶನ್, ಆನಂತರ ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ನಿಮಗೂ ಕೂಡ ಬರುತ್ತೆ. ಸೊ ಗೋ ಟು ದ ನೆಕ್ಸ್ಟ್ ಒನ್. ಡೆಸಿಮಲ್ಸ್ ಮೇಲೂ ಕೂಡ ಅದೇ ಥರದ ಲೆಕ್ಕವನ್ನು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೇಮ್ ಇದೆ ಪ್ರಶ್ನೆ. ಮೊದಲು ಈ ಬ್ರಾಕೆಟಲ್ಲಿರೋದನ್ನು ಬಿಡಿಸ್ಕೊಳ್ಳೋಣ. 2ರಲ್ಲಿ 4 0.04 ಆಗುತ್ತೆ, ಯಾಕಂದರೆ ಬಿಂದುಗಳನ್ನು ಇಟ್ಕೊಳ್ಳೋದ್ರಿಂದ. ನೆಕ್ಸ್ಟ್ ಇಂಟುನ ಹಾಗೆ ಬರೆದಿದ್ದೀನಿ. ನೆಕ್ಸ್ಟ್ ಡಿವೈಡ್ ಮಾಡಬೇಕು, ನೆನಪಿರಲಿ. ಡಿವೈಡ್ ಪಕ್ಕ ಇರೋಕ್ಕೆ ಲೈನ್ ಹಾಕಿದ್ದೀನಿ ಇಲ್ಲಿ. ಸೊ ಡಿವೈಡ್ ಮಾಡಿದಾಗ ಸೇಮ್ ನಂಬರ್ ಡಿವೈಡ್ ಮಾಡಿದ್ರೆ ಒಂದು ಉತ್ತರ ಬರುತ್ತೆ. ನೆಕ್ಸ್ಟ್ ಗುಣಾಕಾರ ಮಾಡಬೇಕು. ಇದನ್ನು ಹಾಗೆ ಬರೆದಿದ್ದೆ, ಗುಣಾಕಾರ ಮಾಡಿ. ಅಂದರೆ ಬಾಡ್ ಮಾಸಲ್ಲಿ ಬ್ರಾಕೆಟ್, ಆಫ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ನೆಕ್ಸ್ಟ್ ಬರುತ್ತೆ. ಸೊ 1ರಿಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಅಷ್ಟೇ ಬರುತ್ತೆ, ನಿಮ್ಗೆ ಗೊತ್ತು. ಇನ್ನು ಇದು 2 ಕೂಡಿ ಇದನ್ನು ಸಬ್ಟ್ರಾಕ್ಷನ್ ಮಾಡಿ. ಕೂಡಿದ್ರೆ 0.4 ಬರುತ್ತೆ. 0.04ಇಂದ ಕಳೆದ್ರೆ ಈ ಥರ ಉತ್ತರ 0.36 ಬರುತ್ತೆ. ಭಾಳ ಜನಕ್ಕೆ ಇದು ಕಳಿಬೇಕಾದ್ರೆ ತಪ್ಪು ಮಾಡ್ತಾರೆ. ಸೊ ಯಾವ ಥರ ನೋಡಿ, 0.4 ಅಂದಾಗ ನಾನು ಇಲ್ಲಿ 0 ಇರಲಿಲ್ಲ, ಬರ್ಕೊಂಡಿದ್ದೀನಿ. ಇದರಲ್ಲಿ 10 ಆಗುತ್ತೆ, ದಶಕ ತಗೊಂಡ್ರೆ ಇಲ್ಲಿ 3 ಆಗುತ್ತೆ. ಸೊ 10ರಲ್ಲಿ 4 ಹೋದರೆ 6, ಇನ್ನು 3ರಲ್ಲಿ 3 ಹಾಗೆ ಬರದೆ, 0ಗೆ 0 ಬರದೆ, 0.36 ಸರಿಯಾದ ಉತ್ತರ ಆಗುತ್ತೆ. ಸೊ 0.36 ಅನ್ನುವಂಥದ್ದು ಆಪ್ಷನ್ ಸಿನಲ್ಲಿ ಇದೆ. ಈ ಥರ ಇವೆಲ್ಲ ತುಂಬ ಈಸಿ ಅನ್ನಿಸ್ಬೋದು ನಮಗೆ ಹೊರಗಡೆ ನೋಡುವಾಗ. ಅಲ್ಲಿ ಪರೀಕ್ಷೆಯಲ್ಲಿ ಕೂತಾಗ ಇವೇ ನಮಗೆ ತಲೆ ತಿನ್ನುವಂತಹವು ಅಥವಾ ತಪ್ಪಾಗುವಂಥವು. ಇನ್ನು ಕೆಲವರು OMR ಶೀಟಲ್ಲಿ ಮಾರ್ಕ್ ಮಾಡಬೇಕಾದ್ರೆ ಕ್ವಶನ್ ಬಿಟ್ಟಿರ್ತಾರೆ, ಅಲ್ಲಿ ಮಾರ್ಕ್ ಮಾಡ್ಕೊತ ಬಂದು ಕೊನೆಗೆ 4 ಮಾರ್ಕ್ಸ್ ಹೋಯಿತು ಅಂತ
ಯೋಚನೆ ಮಾಡ್ತಾರೆ. ಸೊ ಅದನ್ನು ಕೂಡ ತುಂಬ ಜಾಗರೂಕತೆಯಿಂದ OMR ಶೀಟ್ಗಳನ್ನು ಹಾಕಿ ಅಲ್ಲಿ ನೀವು ತಪ್ಪು ಮಾಡುವಂಥ ಒಂದು ಇದನ್ನು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ಬರಬೇಕಾಗಿರುವಂಥ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟು. ಮತ್ತು ಭಾಳ ಜನ ಹೇಳ್ತಾರೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ, ಹಾಗಾಗಿ ಈಗ TET ಪಾಸ್ ಮಾಡಲೇಬೇಕು ಅಂತ. ಎಸ್, ರಿಕ್ರೂಟ್ಮೆಂಟ್ ಆಗಲಿ ಬಿಡಲಿ, ನೀವು TET ಪಾಸ್ ಮಾಡಲೇಬೇಕು. ಕಡಿಮೆ ಮಾಡಿರೋ ಹೆಚ್ಚು ಮಾರ್ಕ್ಸ್ ಮಾಡಲೇಬೇಕು. ಕಾಲ ಆಗುತ್ತೆ, ಆದಮೇಲೆ ನೀವು ವ್ಯಥೆ ಪಡೋದಕ್ಕಿಂತ ಮುಂಚೆನೇ ನೀವು ಅಭ್ಯಾಸ ಮಾಡಿ ಚೆನ್ನಾಗಿ ಓದಿ. ಇದಿಷ್ಟು ಬಾಡ್ ಮಾಸ್ ಬಗ್ಗೆ. ಅದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ಬಾಡ್ ಮಾಸ್ ಅಂತ ಟೈಪ್ ಮಾಡಿ, BODMAS ಅಂತ, ಮುಂದೆ TM ಲರ್ನಿಂಗ್ ಸೆಂಟರ್ ಅಂತ ಕೊಡಿ. ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಾನು ಮಾಡಿರುವಂಥ ಇನ್ನಷ್ಟು ಬಾಡ್ ಮಾಸ್ ಲೆಕ್ಕಗಳು ನಿಮಗೆ ಸಿಗುತ್ತೆ. ಸೊ ಸುಮಾರು ಮಾಡಿದ್ದೀನಿ, ಒಂದು 10-15 ಲೆಕ್ಕಗಳು ಸಾಲ್ವ್ ಮಾಡಿದ್ದೀನಿ. ಅಲ್ಲೆಲ್ಲ ಬೇರೆ ಬೇರೆ ಮೆಥಡನ್ನು ಯೂಸ್ ಮಾಡಿ. ಸೊ ಅವನು ಕೂಡ ನೀವು ನೋಡಿ. ಆ ಕ್ಲಾಸ್ ಆಲ್ರೆಡಿ 2 ವರ್ಷದ ಹಿಂದೆನೇ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ಅಲ್ಲಿ ನೀವು ನೋಡಿ. ನೆಕ್ಸ್ಟ್ ಈ ಒಂದು ಟಾಪಿಕ್ ಮೇಲೆ ಇನ್ನೊಂದು ಸಬ್ ಟಾಪಿಕ್ಕು ಅಂದಾಜು ಬೆಲೆ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂದರೆ ಏನು? ಇದನ್ನು ನಾವು ಬಹಳ ಸಿಂಪಲಾಗಿ ಹೇಳೋದಾದರೆ, ಈಗ ಬಟ್ಟೆ ಟಿ ಶರ್ಟ್ ಎಷ್ಟಿದೆಯೋ 199 ರೂಪೀಸ್ ಅಂತಾರೆ. ನೋ, ಇಟ್ ಈಸ್ ಈಕ್ವಲ್ ಟು 200. ₹1 ಕಡಿಮೆ ಅಷ್ಟೇ ಅಲ್ಲ, ಅಂದಾಜು ಹೇಳ್ತೀವಿ ನಾವು. ಹಾಗೆ ಸೊ ಎಷ್ಟಿದೆ? 1998 ಅಂದರೆ 2000ಕ್ಕೆ ಸಮೀಪ. ಈ ಥರ ನಾವು ಹೇಳ್ತೀವಿ. ಇದನ್ನು ಅಂದಾಜುಗಳನ್ನು. ಇದನ್ನು ಏನಕ್ಕೆ ಮಾಡ್ತೀವಿ? 10ರ ಸಮೀಪಕ್ಕೆ, 100ರ ಸಮೀಪಕ್ಕೆ, 1000ದ ಸಮೀಪಕ್ಕೆ ನಾವು ಮಾಡ್ತೀವಿ. ಅಂದಾಜು ಮಾಡುವಾಗ ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತೀವೋ ಅದರ ಹಿಂದಿನ ಸಂಖ್ಯೆ, ಅಂದರೆ ನಾವು 100ರ ಒಂದು ಸ್ಥಾನಕ್ಕೆ ಅಂದಾಜು ಮಾಡ್ತಾ ಇದ್ದರೆ 10ರ ಸ್ಥಾನದಲ್ಲಿ ಏನಿದೆ, ಅಥವಾ 1000ದ ಸ್ಥಾನದಲ್ಲಿ ಮಾಡ್ತಾ ಇದ್ದರೆ 100ರ ಸ್ಥಾನದಲ್ಲಿ ಏನಿದೆ, ಅದರ ಹಿಂದಿನ ಅಂದಾಗ ನಾವು ಬರೆದು ಹೇಳುವಾಗ ನಿಮಗಿಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಅಂದಾಜು ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಒಂದೆರಡು ಸಂಖ್ಯೆ ನಿಮ್ಗೆ ಅದನ್ನು ನಾನು ಥಿಯರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗಲ್ಲ. ಈಗ ನೋಡಿ, 1870 ಅಂತ ಬರೆದಿದ್ದೀನಿ. ಇದನ್ನು ನಾನು 100ರ ಸ್ಥಾನಕ್ಕೆ ಅಂದಾಜು ಮಾಡಬೇಕು. ಸೊ 100ರ ಸ್ಥಾನ ಅಂತಂದರೆ ಇದು, ಹೌದಲ್ಲ? ಇದು ಬಿಡಿ 10 100. ಸೊ 100ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ ಅದರ ಮುಂದಿನ ಸಂಖ್ಯೆ, ಅಂದರೆ ನಾನು ಬರೆಯಬೇಕಾದ್ರೆ ಅದರ ಹಿಂದಿನ ಸಂಖ್ಯೆ ಅಂತ ಬರೆದುಬಿಟ್ಟಿದ್ದೆ, ಅದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. 100ರ ಹಿಂದಿನ ಸಂಖ್ಯೆ 10ರ ಸ್ಥಾನದಲ್ಲಿ 5ಕ್ಕಿಂತ ಜಾಸ್ತಿ ಇದ್ದರೆ ಅಥವಾ 5 ಇದ್ದರೆ ಅಲ್ಲಿ ಏನು ಮಾಡಬೇಕು ಅಂದರೆ ಇದಕ್ಕೆ 1ಅನ್ನು ಆ್ಯಡ್ ಮಾಡಿ ಉಳಿದವನ್ನ 0 ಬರೀಬೇಕು. ಓಕೆನಾ? ಸೊ ಇದು ಅಂದಾಜು ಬೆಲೆ. ಈಗ ನಾನಿಲ್ಲಿ ಅದೇ ಕೆಲಸ ಮಾಡ್ತೀನಿ ನೋಡಿ. ಇಲ್ಲಿ 5ಕ್ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನು 8 ಇದ್ದಿದ್ದು 9 ಆಗುತ್ತೆ. ಇದು 0 0. ಕ್ಲಿಯರ್? ಇನ್ ಕೇಸ್ ಇಲ್ಲಿ ಮತ್ತೊಂದು ಸಂಖ್ಯೆ 1849 ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ಇದನ್ನು ಕೂಡ 100ರ ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಇದು ಬಿಡಿ 10 100, 100ರ ಸ್ಥಾನ ಇದು, ಅದರ ಮುಂದಿನ ಸಂಖ್ಯೆ 5ಕ್ಕಿಂತ ಕಡಿಮೆ ಇದೆ, ಹಾಗಾಗಿ ಅದನ್ನು ಹಾಗೆ ಬರೀರಿ 0 0 ಬರ್ಬಿಡಿ. ನೋಡಿ, ಈ ಥರ ಸ್ಥಾನ ಬೆಲೆಯನ್ನು ಅಂದಾಜು ಮಾಡೋದನ್ನು ಕಲಿಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಬರುತ್ತೆ. ಈಗ ಇನ್ನಷ್ಟು ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಅಂದಾಜು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಅಂದಾಜು ಬೆಲೆ ಎಷ್ಟು ಕೊಟ್ಟಿದ್ದಾರೆ? 5290, 17,986. 5290 ನಾವು ಆಲ್ಮೋಸ್ಟ್ 100ರ ಸ್ಥಾನಕ್ಕೆ ಅಂದಾಜು ಮಾಡಿದರೆ 5300 ಆಗುತ್ತೆ. ಯಾಕೆಂದರೆ 2ರ ಮುಂದೆ 9 ಇದೆ. ನೆಕ್ಸ್ಟ್ 17,986 ಇದೆ, ಅದು 18,000ಕ್ಕೆ ಸಮೀಪ ಆಗುತ್ತೆ. ಅಂದರೆ ದೊಡ್ಡ ಮ್ಯಾಕ್ಸಿಮಮ್ ಸ್ಥಾನ ಬೆಲೆ ಏನಿದೆ ಅದಕ್ಕೆ ನಾನು ಸಮೀಪದ ಬೆಲೆಗೆ ಮಾಡ್ಕೊಂಡಿದ್ದೀನಿ. ಸೊ ಇವೆರಡನ್ನು ನಾವು ಕೂಡಿದರೆ 23,300 ಬರುತ್ತೆ. ಓಕೆ, ಈ ಥರ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ನಾನು ಇಲ್ಲಿ ತಂದಿದ್ದೀನಿ. ಅಂದಾಜು ಬೆಲೆ 19 × 83 ಅಂದಾಜು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. 19ನ್ನು ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ 20, 83 ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ 80. ಸೊ 20 × 80 ಈಸ್ ಈಕ್ವಲ್ ಟು 1600 ಅಥವಾ 1600, ಆ ರೀತಿ. ಈಗ ಇಲ್ಲೊಂದಿದೆ, ಇದನ್ನು ಎಲ್ಲ ಸ್ಥಾನ ಬೆಲೆಗಳಿಗೆ ಅಂದಾಜು ಮಾಡ್ತೀನಿ ನಾನು. ನೋಡಿ, 1,68,746. ಇದನ್ನು 10ರ ಸಮೀಪಕ್ಕೆ ಅಂದಾಜು ಮಾಡಿ ಅಂತ ಕೊಟ್ಟಿದ್ದಾರೆ. 10ರ ಸಮೀಪಕ್ಕೆ ನಾವು ಅಂದಾಜು ಮಾಡಬೇಕಾದ್ರೆ ಬಿಡಿ 10ರ ಇದರ ಮುಂದಿನ ಸಂಖ್ಯೆ 5ಕ್ಕಿಂತ ಜಾಸ್ತಿ ಇದ್ದರೆ ಇದಕ್ಕೊಂದು ಆ್ಯಡ್ ಮಾಡಿ 50 ಅಂತ ಬರೆದಿದ್ದೀನಿ. ನೆಕ್ಸ್ಟ್ 100ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಂದ್ರೆ ಇಲ್ಲಿ 4 ಇದೆ, ಬರಲ್ಲ. ಹಾಗಾಗಿ ಅದನ್ನು ನಾನಿಲ್ಲಿ ಒಂದೇ ಒಂದು ನಿಮಿಷ. ಈಗ ನಾನು 100ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾಗಿದೆ. 100ರ ಸ್ಥಾನ ಅಂದಾಗ ಅದರ ಹಿಂದಿನ ಸ್ಥಾನ 4 ಇದೆ, ಅಂದರೆ ಹಾಗೆ ಬರೆದ್ಬಿಟ್ಟು ನಾನೇನು ಮಾಡಬೇಕು, 8 ಇಲ್ಲಿ 7 0 0 ಅಂತ ಬರಿಬೇಕು. ಯಾಕೆಂದರೆ ಅದು ಮುಂದಿನ ಸಂಖ್ಯೆ ಇಲ್ವಲ್ಲ, 5ಕ್ಕಿಂತ ಜಾಸ್ತಿ ಇಲ್ಲ, 4 ಇದೆ. ಹಾಗಾಗಿ ನೆಕ್ಸ್ಟ್ ಬಂದು 8ರ ಒಂದು ಸ್ಥಾನ ಬೆಲೆ ನೋಡ್ತಾ ಇದ್ದೀನಿ ನಾನಿಲ್ಲಿ.
ಅಂದರೆ 1000ದ ಸ್ಥಾನಕ್ಕೆ ಅಂದಾಜು ಮಾಡಿದಾಗ 8 ಇದೆ, ಅದರ ಮುಂದಿಂದು 7 ಇದೆ ಅಂದಾಗ ಐ ಥಿಂಕ್ ಅದು 8 ಇದ್ದಿದ್ದು 9 ಆಗುತ್ತೆ, ಇನ್ನು ಉಳಿದಿದ್ದು 00 ಅಂತ ಬರೆದಿದ್ದೀನಿ. ನೆಕ್ಸ್ಟು 10,000ದ ಸಮೀಪಕ್ಕೆ 6 ಬಂದಿದೆ. 10,000 ಪ್ಲೇಸಲ್ಲಿ 6 ಮುಂದೆ 8 ಇದೆ, ಅಂದರೆ ಅರ್ಥ 5ಕ್ಕಿಂತ ಜಾಸ್ತಿ ಇದೆ. 6 ಬದಲಿಗೆ 7 ಆಗುತ್ತದು, ಉಳಿದಿದ್ದೆಲ್ಲ 00 ಹಾಗೆ ಬರೆದಿದ್ದೀನಿ. ಸೊ ಇಷ್ಟೇ, ಭಾಳ ಸಿಂಪಲ್ಲು. ನೀವು ನೋಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಸಮೀಪದ ಬೆಲೆ ಅಥವಾ ಅಂದಾಜು ಬೆಲೆ ಇವುಗಳನ್ನು ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದು ಫ್ರ್ಯಾಕ್ಷನ್ಸ್ ಅಥವಾ ಭಿನ್ನರಾಶಿಗಳು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್. ಇದ್ರ ಮೇಲೂ ಸಾಕಷ್ಟು ಲೆಕ್ಕಗಳನ್ನು ನಾನು ಮಾಡಿದ್ದೀನಿ. ಸರ್, ಸುಮಾರು ಲೆಕ್ಕಗಳು ನಮಗೆ ಬೇಕು, ನೀವು ಮಾಡಿರೋಂಥ ತರಗತಿಗಳು ಡೀಟೇಲ್ ಆಗಿ ಬೇಕು, ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಅಲ್ಲಿ ಕರ್ನಾಟಕ TET 2024 ಅಂತ ಒಂದು ಕೋರ್ಸ್ ಇದೆ. ಕೇವಲ 999 ಅಥವಾ ₹1000 ಇದು ಮ್ಯಾಥ್ಸ್ ಈಸಿ ಅಂತ ಕೂಪನ್ ಕೋಡನ್ನು ಹಾಕಿದರೆ ನಿಮಗಲ್ಲಿ ₹100 ಡಿಸ್ಕೌಂಟ್ ಆಗಿ ₹900ಗೆ ಆ ಒಂದು ಕೋರ್ಸ್ 6 ತಿಂಗಳಿಗೆ ಸಿಗುತ್ತೆ. ಸೊ ನೀವು ಬೇಕಾದವರು ಜಾಯ್ನ್ ಆಗಿ ಅಲ್ಲಿ ಎಲ್ಲ ತರಗತಿಗಳ ಒಂದು ವಾಚ್ ಮಾಡಿ ಮತ್ತು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ GPSTR ಆಲ್ಸೋ. ತುಂಬ ಜನ GPSTR ಕೂಡ ಅದ್ರ ಮೇಲೆ ಕ್ರ್ಯಾಕ್ ಮಾಡಿದ್ದೀವಿ, ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿ, TM ಲರ್ನಿಂಗ್ ಸೆಂಟರ್ ಅಂತೇಳಿ ಆ ಕೋರ್ಸನ್ನು ಬೈ ಮಾಡಿ. ಇಲ್ಲ ಸರ್, ನಮಗೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅಂದರೆ ಒಂದು ಟೆಸ್ಟ್ ಸೀರೀಸ್ ಇದೆ, ಅಲ್ಲಿ ಏನು ಲೆಕ್ಕಗಳು ಮಾಡಿದ್ದೀನಿ ಅದಕ್ಕೆ ಒಂದು ಟೆಸ್ಟ್ಗಳನ್ನು ಹಾಕಿದ್ದೀನಿ. ಸೊ ನೀವು ಮೊದಲು ಒಂದು ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೋದು, ಅಂದರೆ ಈ ಚಾಪ್ಟರ್ ವೈಸ್ ಟೆಸ್ಟ್ಗಳನ್ನು ಕೂಡ ಅಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಟೆಸ್ಟ್ ಸೀರೀಸ್, ಮ್ಯಾಥಮೆಟಿಕ್ಸ್ ಟೆಸ್ಟ್ ಸೀರೀಸ್, ಅದು ₹200 ಇದೆ, ಮತ್ತು ಅಲ್ಲೂ ಕೂಡ ₹100 ಡಿಸ್ಕೌಂಟನ್ನು ನಿಮಗಾಗಿ ನಾನು ಕೊಟ್ಟಿದ್ದೀನಿ. ಮ್ಯಾಥ್ಸ್ ಈಸಿ ಅಂತೇಳಿ ಕೂಪನ್ ಕೋಡನ್ನು ಹಾಕಿದರೆ ಕೇವಲ ₹100 6 ತಿಂಗಳುಗಳ ಕಾಲ ಟೆಸ್ಟ್ ಸೀರೀಸ್ ನಿಮಗೆ ಸಿಗುತ್ತೆ. ಸೊ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಿ, ಆ ನೋಟ್ಸ್ ಟೆಸ್ಟ್ ಸೀರೀಸ್ ಏನು ಅಟೆಂಡ್ ಮಾಡ್ತೀರಾ ಆ ಕ್ವಶನ್ಸ್ ಹಾಗೆ ಬರ್ಕೊಂಡು ನಿಮ್ಮ ಬುಕ್ಕಲ್ಲಿ ನೋಟ್ ಮಾಡ್ಕೊತ ಹೋಗಿ, ಎಲ್ಲಿ ತಪ್ಪಾಗುತ್ತೆ, ಎಲ್ಲಿ ನಾವು ವೇಗವನ್ನು ಕಡಿಮೆ ಮಾಡ್ಕೊಳ್ತೀವಿ, ಟೈಮ್ ಎಲ್ಲಿ ಕಿಲ್ಲಾಗುತ್ತೆ ಅದು ಕೂಡ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ. ಸೊ ಕಂಟಿನ್ಯೂ ಮಾಡೋಣ. ಫ್ರ್ಯಾಕ್ಷನ್ಸ್ ಅಥವಾ ಭಿನ್ನರಾಶಿಗಳು. ನಮ್ಗೆ ಗೊತ್ತಿದೆ ಭಿನ್ನರಾಶಿಗಳು ಅಂದರೆ ಏನು, ಎಲ್ಲೆಲ್ಲಿ ನಾವು ಬಳಕೆ ಮಾಡ್ತೀವಿ. ಸೊ ಅದ್ರ ಬಗ್ಗೆ ನೋಡ್ತಾ ಹೋದರೆ x/y ಅಥವಾ a/b ರೂಪದಲ್ಲಿ ಬರೆಯಬಹುದಾದಂತಹ ಸಂಖ್ಯೆಗಳು. x/y ಅಂದರೆ y cannot be 0, ಅಂದರೆ yನ 0 ಆಗಿರೋಂಗಿಲ್ಲ ಅದು. ಸೊ ಅಂಥ ಸಂಖ್ಯೆಗಳನ್ನು ನಾವು ಭಿನ್ನರಾಶಿಗಳು ಅಂತೇಳಿ ಕರಿತೀವಿ. ಮತ್ತು ಭಿನ್ನರಾಶಿಗಳಲ್ಲಿ ಪ್ರಮುಖವಾಗಿ ಏನೇನಿರುತ್ತಪ್ಪ ಅಂದರೆ ಅಂಶ ಹಾಗೂ ಛೇದ ಇರುತ್ತೆ. ಅಂಶ, ಛೇದ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್, ರೈಟ್. ಭಿನ್ನರಾಶಿಗಳ ವಿಧಗಳನ್ನು ನೋಡೋದಾದರೆ ಲೈಕ್ ಫ್ರ್ಯಾಕ್ಷನ್ಸ್ ಇದ್ದಾವೆ, ಅಂದರೆ ಸಮ ಭಿನ್ನರಾಶಿಗಳು. ಸಮ ಭಿನ್ನರಾಶಿಗಳು ಮತ್ತು ಅದರಲ್ಲಿ ಅನ್ಲೈಕ್ ಫ್ರ್ಯಾಕ್ಷನ್ಸು ಅಂದರೆ ಅಸಮ ಭಿನ್ನರಾಶಿಗಳು. ಸೊ ಇಲ್ಲಿ ಸಮ ಭಿನ್ನರಾಶಿಗಳು ಅಂದರೆ ಛೇದಗಳೆಲ್ಲ ಸಮ ಇರಬೇಕು, ಅಂಥದನ್ನು ಸಮ ಭಿನ್ನರಾಶಿ ಅಂತ ಕರಿತೀವಿ. ನೋಡಿ, 2 ಇದೆ, ಅಂಶ ಬೇರೆ ಬೇರೆ ಇದೆ, ಇನ್ನು ಸಮ ಭಿನ್ನರಾಶಿಗಳು. ನೆಕ್ಸ್ಟು ಛೇದಗಳು ಬೇರೆ ಬೇರೆ ಇದ್ದರೆ ಅಸಮ ಭಿನ್ನರಾಶಿಗಳು ಆಗಿರ್ತವೆ. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ನಮ್ಗೆ ಗೊತ್ತಿದೆ ಸಮ ಭಿನ್ನರಾಶಿಗಳು. ಇಲ್ಲಿ ಈ ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನ್ ಇವು ನಮಗೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ಆ ಒಂದು ಸಮ ಈ ಒಂದು ಸಮಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಸಮ ಭಿನ್ನರಾಶಿಗಳು, ಛೇದ ದೊಡ್ಡದಿರುತ್ತೆ, ಅಂಶ ಚಿಕ್ಕದಿರುತ್ತೆ. ನೋಡಿ, ಇದನ್ನು 19 ಛೇದದಲ್ಲಿದೆ, 17 ಅಂಶದಲ್ಲಿದೆ. ಸೊ ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇಲ್ಲಿ 6 ಇದೆ, ಇಲ್ಲಿ 5 ಇದೆ. ಅಂದರೆ ಅಂಶ ಚಿಕ್ಕದಾಗಿರುತ್ತೆ, ಛೇದ ದೊಡ್ಡದಾಗಿರುತ್ತೆ, ಅಥವಾ ಛೇದ ದೊಡ್ಡದು, ಅಂಶ ಚಿಕ್ಕದು, ಯಾವ ರೀತಿ ಬೇಕಾದ್ರೂ ಹೇಳ್ತಾರೆ. ಸೊ ಅದನ್ನು ನಾವು ಸಮ ಭಿನ್ನರಾಶಿ ಅಂತ ಕರಿತೀವಿ. ನೆಕ್ಸ್ಟು ವಿಷಮ ಭಿನ್ನರಾಶಿ, ಅದಕ್ಕೆ ಉಲ್ಟಾ. ಛೇದ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ, ಅಂಶ ದೊಡ್ಡದಾಗಿರುತ್ತೆ. ನೋಡಿ, ಇಲ್ಲಿ ಛೇದ 2 ಇದೆ, ಅಂಶ 5 ಇದೆ, ಛೇದ 10 ಇದೆ, ಅಂಶ 11 ಇದೆ. ಈ ಥರ ಇವನ್ನ ಏನಂತ ಕರಿತೀವಿ, ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ನೆಕ್ಸ್ಟು ಮಿಶ್ರ ಭಿನ್ನರಾಶಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್. ಒಂದು ಪೂರ್ಣ ಸಂಖ್ಯೆ ಜೊತೆಗೆ ಸಮ ಭಿನ್ನರಾಶಿ ಇರುತ್ತೆ, ಅದನ್ನು ನಾವು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಇವುಗಳನ್ನು ವಿಷಮಕ್ಕೆ ಮತ್ತೆ ಪರಿವರ್ತನೆ ಮಾಡ್ಬೋದು. ಹೇಗೆ ಅಂತ ನೋಡೋದಾದರೆ ಇಲ್ಲಿ ಒಂದು ಲೆಕ್ಕ ಇದೆ, ಇವೆರಡನ್ನು ಗುಣಿಸ್ಬೇಕು ನಾವು. ಮೊದಲು ಇವೆರಡನ್ನು ಗುಣಿಸ್ತೀವಿ. ಒಂದು ಪೂರ್ಣ ಸಂಖ್ಯೆ ಜೊತೆಗಿರುವಂಥ ಸಮ ಭಿನ್ನರಾಶಿಯನ್ನು ಗುಣಿಸಿ 4 2 8 + 1 9/4 ಅಂತ ಆಗುತ್ತೆ. ಇದು ವಿಷಮ ಭಿನ್ನರಾಶಿ ಆಯಿತು. ಅಂದರೆ ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ. ಈ ರೀತಿ ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ, ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಕನ್ವರ್ಷನ್ ಕೂಡ ಬರಬೇಕು. ಸಿಂಪ್ಲಿಫಿಕೇಷನಲ್ಲಿ ನಿಮಗೆ ಅದನ್ನು ಕೇಳ್ತಾರೆ. ಸೊ ಡೀಟೇಲ್ ಆಗಿ ನೀವು ಅದನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದೆಲ್ಲ ಆದ ನಂತರ ಇವೆಲ್ಲವನ್ನು ಕೂಡ ನಾವು ವಿಷಮ ಭಿನ್ನರಾಶಿ ಅಥವಾ ಮಿಶ್ರ ಭಿನ್ನರಾಶಿ ಅಂತೇಳಿ ಕರಿತೀವಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಆಗಿರ್ತವೆ. ಈ ಫ್ರ್ಯಾಕ್ಷನ್ಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ವ್ಯುತ್ಕ್ರಮ ಅಥವಾ ಇನ್ವರ್ಸ್ ಗೊತ್ತಿರಬೇಕು. ಇನ್ವರ್ಸ್ ಅಂದರೆ ಏನು, ಅಂಶ ಛೇದ ಆಗುತ್ತೆ, ಛೇದ ಅಂಶ ಆಗುತ್ತೆ. a/b ಇದ್ದಿದ್ದು b/a ಆಗುತ್ತೆ. ಅಂದರೆ
5/3 ಇದ್ದಿದ್ದು 3/5 ಆಗುತ್ತೆ. ಅಂಶ ಛೇದ ಆಗುತ್ತೆ, ಛೇದ ಅಂಶ ಆಗುತ್ತೆ, ಅದು ಗೊತ್ತಿರಲಿ. ಇನ್ನು ಈ ಭಿನ್ನರಾಶಿಗಳಲ್ಲಿ ಸಂಬಂಧಪಟ್ಟಂತೆ ಭಿನ್ನರಾಶಿಗಳ ಸಂಕಲನ ಇದೆ, ವ್ಯವಕಲನ ಇದೆ, ಗುಣಾಕಾರ ಇದೆ ಹಾಗೂ ಭಾಗಾಕಾರ ಇದೆ. ಇದ್ರ ಮೇಲೆ ಕೂಡ ಲೆಕ್ಕಗಳನ್ನು ಕೊಡ್ತಾರೆ. ಭಿನ್ನರಾಶಿಗಳನ್ನು ಕೊಟ್ಟು ಬಾಡ್ ಮಾಸ್ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅಥವಾ ಹೇಳಿಕೆ ರೂಪದ ಲೆಕ್ಕಗಳನ್ನು ಕೂಡ ಕೊಡ್ತಾರೆ. ಸೊ ಭಿನ್ನರಾಶಿ ಅಂದರೆ ತುಂಬ ವ್ಯಾಸ್ಟ್ ಆಗಿರುತ್ತೆ. ಭಿನ್ನರಾಶಿಗಳ ಮೇಲೆ ಒಂದಷ್ಟು ಭಿನ್ನರಾಶಿಗಳನ್ನು ಕೊಟ್ಬಿಟ್ಟು ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೀರಿ, ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೊಡ್ತಾರೆ. ಕೇವಲ ಕೂಡೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು ಅಷ್ಟೇ ಅಲ್ಲ, ಆ ರೀತಿ ಕೂಡ ಪ್ರಶ್ನೆಗಳು ಬರುತ್ತೆ. ಭಿನ್ನರಾಶಿಗಳ ನಂತರ ಬರೋದೇ ದಶಮಾಂಶಗಳು. ದಶಮಾಂಶಗಳ ಸಂಕಲನ, ದಶಮಾಂಶಗಳ ವ್ಯವಕಲನ, ಗುಣಾಕಾರ, ಭಾಗಾಕಾರ ಅವುಗಳನ್ನು ಕೂಡ ಎಲ್ಲ ವಿಧದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಸೊ ಇದಿಷ್ಟು ಇವತ್ತಿನ ಈ ತರಗತಿ ಅಂತ ಹೇಳ್ತಾ, ಸೊ ಸಾಕಷ್ಟು ಸಮಯ ನನ್ನ ಜೊತೆಗೆ ನೀವು ಕಳೆದಿದ್ದೀರಿ. ಸೊ ಇನ್ನು ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ಅಂತ ಭಾವಿಸ್ತೀನಿ. ಸೊ ತುಂಬ ಜನ ಹಿಂದಿನ ವಿಡಿಯೋಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕಾಗಿ ನಾನು ಈ ತರಗತಿಯನ್ನು ಮುಂದುವರಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಟೆಸ್ಟ್ ಸೀರೀಸನ್ನು ನಮ್ಮ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಸ್ಟ್ ಸೀರೀಸನ್ನು ಬೈ ಮಾಡ್ಬೋದು. ಅಥವಾ ಕೋರ್ಸ್ TM ಲರ್ನಿಂಗ್ ಸೆಂಟರ್ ಒಂದು ಆ್ಯಪ್ನಲ್ಲಿ ಇರುವಂತಹ ಕರ್ನಾಟಕ TET 2024 ಕೋರ್ಸನ್ನು ಕೂಡ ನೀವು ಬೈ ಮಾಡ್ಬೋದು. ತುಂಬ ವರ್ತ್ ಇದೆ. ಬಹಳ ಜನ ಒಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಬೈ ಮಾಡಿ. ಆರ್ ಎಲ್ಸ್ ನೀವು ಬುಕ್ಗಳನ್ನು ತರಿಸ್ಕೊಳ್ಳಿ. ಸಕ್ಸಸ್ ಮಾಸ್ಟರ್ ಅಂತ ಇದೆ, ಆ ಒಂದು ಬುಕ್ ತರಿಸ್ಕೊಳ್ಳಿ. ಅಥವಾ ಇನ್ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಒಂದು ಬುಕ್ಕನ್ನು ತರಿಸ್ಕೊಳ್ಳಿ. ಅಥವಾ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ನೆಲ್ಲ ಎಲ್ಲವನ್ನು ರೆಫರ್ ಮಾಡ್ತಾ ಹೋಗಿ. ಅಥವಾ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ. ಸೊ ಟೋಟಲಿ ನೀವು ವರ್ಕ್ ಮಾಡಿದಷ್ಟು ನಿಮಗೆ ಬೆನಿಫಿಟ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಫ್ ಯು ವಾಂಟ್ ಟು ಬಿ ಕಂಟಿನ್ಯೂ ದಿಸ್ ವಿಡಿಯೋ, ಈ ತರಗತಿಯನ್ನು ಕಂಟಿನ್ಯೂ ಮಾಡಿ ಸರ್, ಪೂರ್ತಿ ನಮಗೆ ನಂಬರ್ ಸಿಸ್ಟಮ್ ಕಂಪ್ಲೀಟ್ ಮಾಡಿಕೊಡಿ, ಅದೇ ಥರ ನೆಕ್ಸ್ಟು ಚಾಪ್ಟರ್ಗಳನ್ನು ಹೇಳ್ಕೊಡಿ ಅನ್ನೋದಾದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಐ ವಿಲ್ ಟ್ರೈ ಟು ಕಂಟಿನ್ಯೂ ದಟ್.